6 ಗಂಟೆಗೆ ಬೆಳಕಾಗಿದೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ. ಆ್ಯಂಡ್ ಇವತ್ತು ಟುಡೇ ಇಸ್ ದ ಡೇ 4 ಬ್ರೇಕ್ಫಾಸ್ಟ್. ಇವತ್ತು ಏನು ಅಂತ ಹೇಳ್ತೀನಿ. ಫಸ್ಟು ಬೆಳಿಗ್ಗೆ ನಮ್ಮ ಮನೆ ಮುಂದೆ ಯಾವ ರೀತಿ ಕಾಣಿಸುತ್ತೆ ಅಂತ ನೀವು ನೋಡ್ಕೊಂಬಿಡಿ. 6 ಎಷ್ಟು ಬೆಳಕಾಗಿದೆ, ಚಳಿ ಕೋಲ್ಡ್. ನಮ್ಮ ಮನೆ ಮುಂದೆ ಈ ರೀತಿ ಕಾಣುತ್ತೆ. ಇಲ್ಲೊಂದು ಕಂಬ ಹಾಕಿದ್ದೀವಿ. ಈ ಕಂಬ ಯಾಕೆ ಗೊತ್ತಾ, ಈ ದನಗಳೆಲ್ಲ ಒಳಗಡೆ ಹೋಗ್ಬಿಟ್ಟು, ಸ್ವಲ್ಪ ಆ ಕಡೆ ಫೀಲ್ಡ್ ಇದೆ, ಒಳಗಡೆ ಹೋಗ್ಬಿಟ್ಟು ನನ್ನ ಗಿಡಗಳನ್ನೆಲ್ಲ ತಿನ್ಬಿಡ್ತವೆ ಅಂತ. ಸೊ ಬೆಳಗ್ಗೆ ನಮಗೆ ಈ ಕೆಲಸ, ಗಿಡಗಳಿಗೆ ನೀರು ಹಾಕಬೇಕು, ಗಾಡಿ ತೊಳ್ಕೊಬೇಕು, ಏನೇನೆಲ್ಲ ಮಾಡ್ಕೊಬೇಕು. ಗುರುವೇ, ಬೆಳಗ್ಗೆ ಎದ್ದು ಈ ಚಳಿನಲ್ಲಿ ಇಷ್ಟು ಕೆಲಸ ಮಾಡ್ಕೊಂಡು ತಿಂಡಿಗೆ ರೆಡಿ ಮಾಡಬೇಕು. ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಏನು ಗೊತ್ತಾ, ಮುಂದೆ ಹೇಳ್ತೀನಿ. ಒಂದು ರೌಂಡ್ ಹಾಗೆ ನೋಡ್ಕೊಂಡ್ಬಿಡಿ. ನಮ್ಮ ರಾಣಿ ನೋಡಿ ಫುಲ್ಲು ರೆಡಿಯಾಗಿಬಿಟ್ಲು. ಇವಳೊಬ್ಳು, ಅವಳು ಹೀರೋಯಿನ್, ಆ ಕಡೆ ಒಬ್ಳು ನಿಂತಿದ್ದಾಳೆ. ಸೊ ನೀರೆಲ್ಲ ಹಾಕೊಂಡು, ರಂಗೋಲಿ ಬಿಟ್ಕೊಂಡು, ಬಾಗಿಲು ಸಾರಿಸಿ, ಆಮೇಲೆ ನಾವು ತಿಂಡಿ ಮಾಡೋದಕ್ಕೆ ಶುರು ಮಾಡಬೇಕು. ಗಂಟೆ ಎಷ್ಟಾಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಇಷ್ಟು ಕೆಲಸ ಮಾಡ್ಕೊಂಡು ಒಳಗೆ ಬರೋಷ್ಟೊತ್ತಿಗೆ ಗಂಟೆ ಆಗಿತ್ತು 6:15. ಸೊ ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ನಾನು ಮಾಡ್ತಾ ಇರೋದು ಚಿತ್ರ ಮಾಡೋದಿದ್ದಾಳೆ. ಎರಳಿಕಾಯಿ ಚಿತ್ರಾನ್ನ. ಎರಳಿಕಾಯಿ ಅಂದ ತಕ್ಷಣನೇ ಆಹಾ, ಬಾಯಲ್ಲೆಲ್ಲ ನೀರು ಬರುತ್ತೆ ಅಲ್ವಾ. ಎರಳಿಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಡೇ 4. ಮೊನ್ನೆಯಿಂದ 3 ಬ್ರೇಕ್ಫಾಸ್ಟ್ ತೋರಿಸಿದ್ದೀನಿ. ನಾನು ಯಾಕೆ ಇದನ್ನು ತೋರಿಸ್ತಿದ್ದೀನಿ ಅಂದರೆ, ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇಲ್ಲ, ಜಸ್ಟ್ ಯಾವ್ಯಾವ ತಿಂಡಿಗಳನ್ನ ಮಾಡ್ಬೋದು. ಈ 7 ಡೇಸ್ನಲ್ಲಿ ನಮಗೆ ರಾತ್ರಿ ಸಂಜೆ ಆಗಿದ ತಕ್ಷಣ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನಾಳೆ ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ. ಸೊ ಆ ತಿಂಡಿ ಏನು ಮಾಡೋದು ಅನ್ನೋದು ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. 7 ಡೇಸ್ನಲ್ಲಿ ಇವತ್ತು ಡೇ 4 ಮಾಡ್ತಾ ಇದ್ದೀನಿ ಎರಳಿಕಾಯಿ ಚಿತ್ರಾನ್ನ. ಮೊನ್ನೆಲ್ಲ ಚಪಾತಿ, ರೊಟ್ಟಿ, ದೋಸೆ 3 ತಿಂಡಿ ಮಾಡಿದ್ದೀನಿ. ಇವತ್ತು ಎರಳಿಕಾಯಿ ಚಿತ್ರಾನ್ನ ಮಾಡ್ತಿದ್ದೀನಿ. ಎರಳಿಕಾಯಿ ಚಿತ್ರಾನ್ನ ತುಂಬ ಸೂಪರಾಗಿರತ್ತೆ ತಿನ್ನೋದಕ್ಕೆ. ಹುಳಿ ನೆನೆಸ್ಕೊಂಡ್ರೆ ನೆನ್ನೆ ಬಾಯಲ್ಲೆಲ್ಲ ನೀರು ಬರ್ತಾ ಇರತ್ತೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಬ್ರೇಕ್ಫಾಸ್ಟ್ ಜೊತೆಗೆ ನಾಳೆ ಬರ್ತೀನಿ. ಟಾಟಾ, ಬಾಯ್ ಬಾಯ್.